ಇವತ್ತು ನಮ್ಮ ಹತ್ರ ಇದೆ ಈ ರಿಯಲ್ಮಿ ಬಡ್ಸ್ 300. ಇದನ್ನ ಆಕ್ಚುಲಿ ನಾನು ಪರ್ಚೇಸ್ ಮಾಡಿದ್ ಬಂದ್ಬಿಟ್ಟು ತುಂಬಾ ಲೋಯೆಸ್ಟ್ ಪ್ರೈಸ್ ಗೆ ಪರ್ಚೇಸ್ ಮಾಡಿದೆ. ಇದರ ಸ್ಪೆಸಿಫಿಕೇಶನ್ ಮತ್ತೆ ಇದರ ಫ್ಯೂಚರ್ ಆಲ್ಮೋಸ್ಟ್ ಆಪಲ್ ನ ಏರ್ಪೋರ್ಟ್ಸ್ 2 ಬರುತ್ತಲ್ಲ ಅದ್ರ ಜೊತೆ ಅದ್ರ ಮ್ಯಾಚ್ ಆಗ್ತಾ ಇದೆ. ಎಕ್ಸಾಕ್ಟ್ ಸೇಮ್. ಬರೀ 2300 ರೂಪಾಯಿಗೆ ಬರುವಂತದ್ದು. ಸೊ ಆಪಲ್ ನ ಏರ್ಪೋರ್ಟ್ಸ್ 23,000ಕ್ಕೆ ಬರುವಂತದ್ದು. ಆಪಲ್ ನ ಏರ್ಪೋರ್ಟ್ಸ್ ಅಲ್ಲಿ ಇರೋ ತರ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತೆ ಟಚ್ ಟು ಪಾಸ್ ಅಂಡ್ ಪ್ಲೇ ಮತ್ತೆ 40 hours ಪ್ಲೇ ಬ್ಯಾಕ್ ನ ಡ್ಯೂರೇಷನ್ ಮತ್ತೆ ಟೈಪ್ ಸಿ ಇಂದ ಚಾರ್ಜ್ ಆಗುವಂತದ್ದು ಎಲ್ಲಾ ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಪಲ್ ನ ಏರ್ಪೋರ್ಟ್ಸ್ ಪ್ರೋ ಗಿಂತ ಇದು ಯಾವ ರೀತಿ ಬೆಟರ್ ಇದೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಟೆಸ್ಟ್ ಮಾಡಿ ತೋರಿಸ್ತೀನಿ. ಸೊ ಇದ್ರ ಮಧ್ಯೆ ಎಕ್ಸಾಕ್ಟ್ ಎಲ್ಲ ಸೇಮ್ ಟು ಸೇಮ್ ಫೀಚರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ TWS ನಾದ್ರೆ ತರಿಸಿ ಚೆಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಇವಾಗ ಇದ್ರ ಸೀಲ್ ನಾದ್ರೆ ಓಪನ್ ಮಾಡ್ಕೊಳ್ಳೋಣ. ಬಾಕ್ಸ್ ಒಳಗಡೆ ನಮಗೆ ಒಂದು TWS ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ಟೈಪ್ A to ಟೈಪ್ C ಚಾರ್ಜಿಂಗ್ ಪೋರ್ಟ್ ಸಿಗ್ತಾ ಇದೆ. ಮತ್ತೆ ಇಲ್ಲಿ 4 ಏರ್ ಟಿಪ್ಸ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಡೇರ್ ಟು ಲೀಪ್ ಅಂದ್ಬಿಟ್ಟು ನಮಗೆ ಯೂಸರ್ ಮ್ಯಾನುವಲ್ ಮತ್ತೆ ವಾರಂಟಿ ಕಾರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇವೆಲ್ಲ ಏನು ಬೇಡ, ಇವನ್ನೆಲ್ಲ ಸೈಡ್ಗೆ ಹಾಕೋಣ. ಇವಾಗ ಇದ್ರ ಸೀಲ್ ನ ಓಪನ್ ಮಾಡ್ಕೊಂತ ಇದ್ದೀನಿ. ಸಿಂಪಲ್ ಆಗಿ ಓಪನ್ ಆಗಿದೆ. ಇದನ್ನ ಇವತ್ತು ಐಫೋನ್ ಮತ್ತೆ ಆಂಡ್ರಾಯ್ಡ್ ಎರಡಕ್ಕೂ ಕನೆಕ್ಟ್ ಮಾಡಿ ಕಂಪ್ಲೀಟ್ ಟೆಸ್ಟ್ ಮಾಡೋಣ. ಮ್ಯೂಸಿಕ್ ಪ್ಲೇ ಯಾವ ರೀತಿ ಇರುತ್ತೆ, ಡೇ ಟು ಡೇ ಲೈಫ್ ಅಲ್ಲಿ ಇದು ಯೂಸ್ ಮಾಡೋದು ಯಾವ ರೀತಿ ಇರುತ್ತೆ, ಕಾಲ್ಸ್ ಯಾವ ರೀತಿ ಇದೆ, ನಾಯ್ಸ್ ಕ್ಯಾನ್ಸಲ್ ಯಾವ ರೀತಿ ಇದೆ, ಮತ್ತೆ ಗೇಮಿಂಗ್ ಟೆಸ್ಟ್ ಕಂಪ್ಲೀಟ್ ಇದರಲ್ಲಿ ಟೆಸ್ಟ್ ಮಾಡೋಣ. ಇದಕ್ಕೆ ರಿಯಲ್ಮಿ ಲಿಂಕ್ ಅಂತ ಒಂದು ಆಪ್ ಬರುತ್ತೆ. ಇದು ಆಂಡ್ರಾಯ್ಡ್ ಐಫೋನ್ ಎರಡಕ್ಕೂ ಅವೈಲೇಬಲ್ ಇದೆ. ಇವಾಗ ಇದನ್ನ ಆಂಡ್ರಾಯ್ಡ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ರಿಯಲ್ಮಿ ಲಿಂಕ್ ಆಪ್ ಓಪನ್ ಮಾಡ್ಕೊಂಡು ಇಲ್ಲಿ ಡಿವೈಸ್ ನ ಪೇರ್ ಮಾಡಬೇಕಾಗುತ್ತೆ. ಇಲ್ಲಿ ಇವಾಗ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಅಲ್ಲಿ ಇದೆ. ಇದನ್ನ ಟ್ರಾನ್ಸ್ಪರೆನ್ಸಿ ಮೋಡ್ ಬೇಕಿದ್ರೆ ಇಲ್ಲಿಂದಾನೆ ಚೇಂಜ್ ಮಾಡ್ಕೊಬಹುದಾಗಿದೆ. ಇವಾಗ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಅಲ್ಲಿ ಇದೆ. ಇದನ್ನ ಆಫ್ ಮಾಡ್ಕೊಂತ ಇದ್ದೀನಿ. ಇವಾಗ ನಾಯ್ಸ್ ಕ್ಯಾನ್ಸಲ್ ಆಫ್ ಆಗಿದೆ. ನನಗೆ ಸರೌಂಡಿಂಗ್ ಸೌಂಡ್ಸ್ ಲೈಟ್ ಆಗಿ ಕೇಳಿಸ್ತಾ ಇದೆ. ಮತ್ತೆ ಟ್ರಾನ್ಸ್ಪರೆನ್ಸಿ ಆನ್ ಮಾಡ್ಕೊಂಡ್ರೆ ಇವಾಗ ಸರೌಂಡಿಂಗ್ ಸೌಂಡ್ಸ್ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಈ ಟ್ರಾನ್ಸ್ಪರೆನ್ಸಿ ಮೋಡ್ ಆನ್ ಮಾಡಿದಾಗ ನನ್ನ ವಾಯ್ಸ್ ನನಗೆ ಸ್ವಲ್ಪ ಕಾಸ್ಟ್ಲಿ ಆಗಿ ಕೇಳೋ ತರ ಇದೆ. ಮತ್ತೆ ಇದರಲ್ಲಿ ಸೌಂಡ್ ಎಫೆಕ್ಟ್ಸ್ ನ ನಾವಿಲ್ಲಿ ಸೆಟ್ ಮಾಡ್ಕೊಬಹುದು. ನಮ್ಗೆ ಯಾವ ರೀತಿ ಬೇಕು ಆ ರೀತಿ. ಪ್ಯೂರ್ ಬೇಸ್ ಬೇಕಂದ್ರೆ ಇಲ್ಲ ಡೀಪ್ ಬೇಸ್ ಬೇಕಂದ್ರೆ ಇಲ್ಲ ಅಂದ್ರೆ ಇಲ್ಲಿ ಒರಿಜಿನಲ್ ಸೌಂಡ್ ಅಂತ ಮತ್ತೆ ಇಲ್ಲಿ ಈಕ್ವಲೈಸರ್ ನ ಬೇಕಿದ್ರು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು. ಇಯರ್ ಬಡ್ಸ್ ಅಲ್ಲಿ ನಮ್ಗೆ ಇಲ್ಲಿ ಲೆಫ್ಟ್ ಟು ರೈಟ್ ಅಂದ್ಬಿಟ್ಟು L and R ಅಂತ ಎನ್ಗ್ರೇವಿಂಗ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ. ಮತ್ತೆ ಇಲ್ಲಿ ಕೆಳಗಡೆ ಒಂದು ಸೂಪರ್ ಕ್ಲೀನ್ ಆಗಿ ಒಂದು ಮೈಕ್ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಆಡಿಯೋ ತುಂಬಾ ಕ್ವಾಲಿಟಿ ಆಗಿ ನಾವೇನಾದ್ರೂ ಕಾಲ್ ಆನ್ ಮಾತಾಡ್ಬೇಕಾದ್ರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಆ ಕಡೆ ಪರ್ಸನ್ ಗೆ ಕೇಳಿಸುತ್ತೆ. ಇದರ ಕೇಸ್ ನ ಡಿಸೈನ್ ನೋಡೋದಕ್ಕೆ ಬಂದ್ರೆ ಎಕ್ಸಾಕ್ಟ್ ಸೇಮ್ ಟು ಸೇಮ್. ಒಂದ್ ಸ್ವಲ್ಪ ಡಿಫ್ರೆನ್ಸ್ ಅಲ್ಲಿ ನಮ್ಗೆ ಆಪಲ್ ಏರ್ಪೋರ್ಟ್ಸ್ ಪ್ರೋ ನ ಇದು ಕಂಪ್ಲೀಟ್ ಆಗಿ ಮ್ಯಾಚ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಸ್ವಲ್ಪ ವೆಯ್ಟ್ ಅನ್ಸುತ್ತೆ. ಇದು ಸ್ವಲ್ಪ ವೆಯ್ಟ್ ಕಮ್ಮಿ ಇದೆ. ಇದು ಔಟ್ಸೈಡ್ ಬಾಡಿ ಕಲರ್ ನ ಮ್ಯಾಚ್ ಮಾಡಿದೆ. ಇದು ಸಪರೇಟ್ ಆಗಿ ನೀಟ್ ಅಂಡ್ ಕ್ಲೀನ್ ಆಗಿ ಕ್ರೀಮ್ ಕಲರ್ ಕೊಟ್ಟಿದ್ದಾರೆ. ಈ ಕಲರ್ ನನಗೆ ಸ್ವಲ್ಪ ಇಷ್ಟ ಆಯ್ತು. ಇದು ಆಚೆಗಡೆ ಕಲರ್ ಗಿಂತ ಒಳಗಡೆ ಕಲರ್ ತುಂಬಾ ಇಷ್ಟ ಆಯ್ತು. ಮತ್ತೆ ಅಲ್ಲಿ ಚಾರ್ಜಿಂಗ್ ಇಂಡಿಕೇಟರ್ ನಮಗೆ ಗ್ರೀನ್ ಕಲರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. USB ಟೈಪ್ ಸಿ ಇಂದ ಚಾರ್ಜ್ ಆಗುವಂತದ್ದು. ಇದು ಕಂಪ್ಲೀಟ್ 100% ಚಾರ್ಜ್ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ವರೆಗೂ ಟೈಮ್ ಆದ್ರೆ ಹಿಡಿಯುತ್ತೆ. ನಾನು ಅಷ್ಟು ಚಾರ್ಜ್ ಹಾಕಿದ್ರೆ 100% ಚಾರ್ಜ್ ಆಗಿತ್ತು. ನಮಗೆ ಚಾರ್ಜಿಂಗ್ ಇಂಡಿಕೇಟರ್ ಲೆವೆಲ್ಸ್ ಎಲ್ಲ ನಮಗೆ ರಿಯಲ್ಮಿ ಲಿಂಕ್ ಆಪ್ ಅಲ್ಲೇ ಗೊತ್ತಾಗುತ್ತೆ. ಲಾಸ್ಟ್ ಅಂಡ್ ಫೈನಲ್ ಆಗಿ ನಾನು ಇದರಲ್ಲಿ ಗೇಮ್ ಗಳನ್ನ ಸಹ ಆಡಿ ನೋಡಿದೆ. ಪಬ್ಜಿ, ಜಂಕ್ಷನ್ ಇಂಪ್ಯಾಕ್ಟ್ ಈ ತರ ಹೈ ಎಂಡ್ ಗೇಮ್ಸ್ ನ ಆಡಿ ನೋಡಿದೆ. ಇದರಲ್ಲಿರೋ ಆಡಿಯೋ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಮತ್ತೆ ಇದರಲ್ಲಿ ನಾನು ಮೂವಿ ಸಹ ನೋಡಿದೆ. ಆಡಿಯೋ ಕ್ವಾಲಿಟಿ ಮೂವಿಯಲ್ಲೂ ಸಹ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇದರಲ್ಲಿ ಡಿಫ್ರೆಂಟ್ ಮೋಡ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಮೋಡ್ಸ್ ಅಲ್ಲೂ ಸಹ ನಾವು ಇದನ್ನ ಚೇಂಜ್ ಮಾಡಿ ನಮ್ಗೆ ಬೇಕಾದ ಹಾಗೆ ಇದನ್ನ ಆಡಿಯೋನಾದ್ರೆ ಅಡ್ಜಸ್ಟ್ ಮಾಡ್ಕೊಬಹುದಾಗಿದೆ. ಮತ್ತೆ ಮ್ಯೂಸಿಕ್ ಮತ್ತೆ ಸಾಂಗ್ಸ್ ನ ವಿಷಯಕ್ಕೆ ಬಂದ್ರೆ ಬೇಸ್ ಮತ್ತೆ ಟ್ರಬಲ್ ನ ನೀಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನನಗೆ ಇದು ಬಂದ್ಬಿಟ್ಟು 2300 ಯಾವಾಗ್ಲೂ ಇದು ಪ್ರೈಸ್ ಇರುತ್ತೆ. 2999 ಆದ್ರೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಇನ್ ಕೇಸ್ ನೀವು ಇದನ್ನ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಇದನ್ನ ಪರ್ಚೇಸ್ ಮಾಡಬಹುದಾಗಿದೆ. ನಾನು ಇದನ್ನ ಆಪಲ್ ಏರ್ಪೋರ್ಟ್ ಪ್ರೋ ನೊಂದಿಗೆ ಕಂಪೇರ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಡಿಸಪಾಯಿಂಟ್ ಅಂತೂ ಆಗಿಲ್ಲ. ಸೊ ಎಕ್ಸಾಕ್ಟ್ ಆಗಿ ಇದನ್ನ ನಾನು 6-7 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನ್ ಕ್ವಾಲಿಟಿ ಇದೆಯೋ ಆಂಡ್ರಾಯ್ಡ್ ಯೂಸರ್ಸ್ ಗೆ ಸೇಮ್ ಕ್ವಾಲಿಟಿ ಆದ್ರೆ ಇದನ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ರಿಯಲ್ಮಿ T300 ಬಡ್ಸ್ ನ ಕಂಪ್ಲೀಟ್ ರಿವ್ಯೂ. ಇದರ ಲಿಂಕ್ ನಿಮ್ಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದಾಗಿದೆ. ಇದೇ ರೀತಿ ಇನ್ನಷ್ಟು ಟೆಕ್ ಡೀಲ್ಸ್ ಏನಾದ್ರು ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಡೀಲ್ಸ್ ಏನಾದ್ರು ಇದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಟೈಮ್ ಟು ಟೈಮ್ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಇರುವಂತಹ ಡೀಲ್ಸ್ ನ ಟೈಮ್ ಟು ಟೈಮ್ ಕ್ಯಾಚ್ ಮಾಡಬಹುದಾಗಿದೆ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದೊಂದು ಸಜೆಷನ್ಸ್ ನನ್ನ ವಿಡಿಯೋಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗೋಣ. ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ಟೆಕ್ ಕಂಟೆಂಟ್ಸ್ ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.